ಬರ್ಬೇಕಾದ್ರೆ ಫಸ್ಟ್ ಈ ಕಡೆ ದೇವ್ರ ದರ್ಶನ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಹೋಗು ಅಂತ ಹೇಳಿದ್ರು. ನಾನು ಫಸ್ಟ್ ಹೋಗಿ ಒಂದು ಚಿಕ್ಕ ಕೆಲಸ ಐತೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅವ್ರ ಗ್ಯಾಂಗ್ನೆಲ್ಲ ಅಲ್ಲಿ ಕರ್ಕೋತವ್ರೆ. ವೈಟ್ ಶರ್ಟ್ ನೀನು ಅಲ್ಲ ಕಣಿಯಲ್ಲ ಮಾಮ. ಅಯ್ಯೋ ಬರ್ತೋಗ್ಬೇಕು ನಾನು. ಯಾರೋ ಇದು. ಅಯ್ಯೋ ಈ ತರ ಸೀನ್ ನೀವು ನೋಡಕ್ಕೆ ಬಲು ಅಪರೂಪ ಗೈಸ್. ಇದು ಈ ಕಡೆ ಬಂದಿದ್ದಾಗ ನೋಡ್ಬೇಕಾಗಿತ್ತು. ಗುಜ್ಜು 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 ಅಂತ ಸ್ಕಿಡ್ ಹೊಡ್ಕೊಂಡು ಹೋಗ್ತಾ ಇತ್ತು. ಗುಜ್ಜು 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 ಅಂತ ಸ್ಕಿಡ್ ಹೊಡ್ಕೊಂಡು ಹೋಗ್ತಾ ಇತ್ತು. ಹೆಂಗೈತ್ ರೋಡು ಮಗನ್. ಇದಕ್ಕೊಂದು ಅಪ್ಲಿಕೇಶನ್ ಫೈಲ್ ಮಾಡಬೇಕು, ಗ್ರಾಮ ಪಂಚಾಯತಿಗೆ ಏನೋ ಮಾಡಬೇಕು. ಅದಕ್ಕೆ ನಾನು ಫಸ್ಟ್ ಫ್ರೀ ಆಗಬೇಕು. ಪರಿಸ್ಥಿತಿ ಬತ್ತ ಇನ್ನೂ ಹದ್ಗೆಡೋ ಸ್ಥಿತಿಗೆ ಬಂದ್ಬಿಟ್ಟೈತೆ. ಓಹೋ ನಮ್ಮಣ್ಣ ಬಿಡದ ಸಾಹಸ ಹೆಂಗೋಯ್ತದ ನೋಡೋಣ. ಅರ್ಧ ಕಬರ್ ಇಲ್ಲೋ ಓವರ್ಟೇಕ್. A few inches later. ಗೈಸ್ ಕಾರು ಸ್ಕಿಡ್ ಹೊಡಿಯಕ್ಕೆ ಸ್ಟಾರ್ಟ್ ಆಗದೆ. ಬಂದೆ ಗೈಸ್. ನಮ್ಮ ಕೇರ್ಪುರದ ಮಾರ್ಕೆಟ್ ಅಲ್ಲಿ ಮಶ್ರೂಮ್ ಮಂಜಣ್ಣ ಅಂತ ಒಬ್ರು ಪಾಪ್ಯುಲರ್ ಆಗಿದ್ದಾರೆ. ಅಂಡ್ ಅವ್ರ ಮನೆಯಲ್ಲಿ ಇವತ್ತು ಪೂಜೆ ನಡೀತಾ ಐತೆ. ಆ ಪೂಜೆಗೆ ನಾವು ಎಲ್ಲರೂ ಬಂದಿದ್ದೀವಿ. ಬಿಕಾಸ್ ಎಲ್ಲ ನಮ್ಮ ಮಾವನ ಅಮ್ಮನ ಎಲ್ಲ ಫ್ರೆಂಡ್ಸ್ ಗ್ಯಾಂಗು. ಅದಕ್ಕೆ ನಾವು ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ನೋಡ್ಕೊಂಡು ದರ್ಶನ ತಗೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಹಂಗೆ ಹಬ್ಬಕ್ಕೆ ಇಲ್ಲಿ ಪಟಾಕಿ ಅಷ್ಟೇ ನೋಡಿ, ಸೀಕ್ರೆಟ್ ಆಗಿ ಸೈಲೆಂಟ್ ಆಗಿ. ಯಾಕೆ ಭಯ ಕಮ್ಮಿ ಆಗೋಯ್ತಲ್ಲ ಎಲ್ರಿಗೂ. ಇವಾಗ ಹಚ್ತಾರೆ ನೋಡು. 1 2 3 ಅಂತ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದಾರೆ. ಅದ್ರ ಜೊತೆಗೆ ಊರಿಂದ ದೇವ್ರು ಕಳಿಸಿದ್ದಾರೆ. ಇದನ್ನ ತಗೊಂಡು ಹೋಗಿ ಕೆಡೆ ಕೂರಿಸಿದ್ದಾರೆ. ಇವಾಗ ಇದನ್ನು ಮುಗಿಯೋದು ಸ್ವಲ್ಪ ಲೇಟ್ ಆಗುತ್ತೆ. ನನಗೆ ಒಂದು ಚಿಕ್ಕ ಕೆಲಸ ಇದೆ ಅಂತ ಹೊರಟಿನಿ. ಮತ್ತೆ ಬರ್ತೀನಿ ನೋಡಿ. ಎಲ್ಲ ರೆಡಿ ಆಗಿದ್ದಾರೆ. ಯಾರ ಮನೆ ಗುರುಪ್ರವೇಶ? ಇದು ಮಂಜಣ್ಣ ಮನೆ ಗುರುಪ್ರವೇಶ ಗೈಸ್. ಇವಾಗ ಪ್ರಸಾದ ಕೊಟ್ಟೆ ತಿಂತ ಇನ್ನೊಂದು ಮಂಜಣ್ಣ ತೋರ್ಸೋದು ಬೇಡ. ಇನ್ನೊಂದು ಸೀನ್ ಹೇಳ್ಬೇಕು. ಅವೆಲ್ಲ ತೋರಿಸಿ ನಾನು ಇನ್ನೊಂದು ಸೀನ್ ಹೇಳ್ಬೇಕು. ಬರ್ಬೇಕಾದ್ರೆ ಹಿಂಗೆ ಸ್ವಲ್ಪ ಈಗ ಹೋಗ್ತೀನಿ. ಇರೋ ನಿಮಿಷ ಬರ್ಬೇಕಾದ್ರೆ ಫಸ್ಟ್ ಇರೋ ಒಂದು ನಿಮಿಷ. ದಿಸ್ ಇಸ್ ಮಂಜಣ್ಣ. ಬರ್ಬೇಕಾದ್ರೆ ಫಸ್ಟ್ ಈ ಕಡೆ ದೇವ್ರ ದರ್ಶನ ಮುಗಿಸ್ಕೊಂಡು ಕೈ ಮುಕ್ಕೊಂಡು ಹೋಗು ಅಂತ ಹೇಳಿದ್ರು. ನಾನು ಫಸ್ಟ್ ಹೋಗಿ ಒಂದು ಚಿಕ್ಕ ಕೆಲಸ ಐತೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅದೇ ಟೈಮ್ಗೆ ಈ ಕಡೆ ಈ ಜಾಗದಲ್ಲಿ ದೊಡ್ಡ ಸೈಜ್ ಕಲ್ ಬಿತ್ತು. ಏನು ಕಾಲ್ಗೆ ಏನಾಗಿಲ್ಲ, ಕಾಲ್ಗೆ ನೋಯ್ತಾ ಇತ್ತು. ಚಪ್ಪಲಿ ಇದಕ್ಕೆ ಸೇಫ್. ನಂದು ಚಪ್ಪಲಿ ಹಾಕಿಲ್ಲ ಅಂದ್ರೆ ದೇವ್ರ ಕಾರ್ಯ ಫಸ್ಟ್ ದೇವ್ರ ಹತ್ರ ಫಸ್ಟ್ ದೇವ್ರನ್ನ ಮುಗಿಬೇಕು. ಅದಾಗದೆ ನಮ್ಮ ಅಣ್ಣ ನಮ್ಮ ಅಮ್ಮ ನೋಡಿದ್ಮೇಲೆ ಅದಾಗಿ ನಮ್ಮ ಅಣ್ಣ ಇರಮ್ಮ ಅದನ್ನ ನಮ್ಮ ಅಣ್ಣ ನಮ್ಮ ನೋಡಿದ್ಮೇಲೆ ಫಸ್ಟ್ ಇಲ್ಲಿಗೆ ಕರ್ಕೊಂಡು ಬಂದ. ದರ್ಶನ ಎಲ್ಲ ಆಗಿದೆ. ದೊಡ್ಡದಾಗ ಕಾಣಿಸ್ತಾ ಇದ್ದಲ್ಲ ಐತಲ್ಲ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಪ್ರಮೋಷನ್ ಅಲ್ಲ ಕಣ, ಎಲ್ಲ ಪ್ರಮೋಷನ್ ಡಿಸ್ಕಷನ್ ಕೊಡ ಮತ್ತೆ ಕಥೆ ಮಾಡ್ಬೇಕು. ಬಂದೆ ಬೇಡ ತೋರ್ಸ್ ಬಂದ. This is Kempama, that is Shenmark. Okay. This is my mother, this is my brother, this is our amma, this is Atte, this is Tata, this is Teja. ಮತ್ತೆ ಆ ಕಡೆ ರೋಡ್ದು ವಿಡಿಯೋ ಮಾಡಿದ್ನಲ್ಲ ಜಾಗದ್ದು, ಅವಾಗ ಕೂಡ ಕುಡ್ಕೊಂಡೇ ಬರ್ತಾ ಇದ್ದೆ. ಅದ್ರ ವಿಷಯ ಯಾವಾಗೂ ಹೇಳಿರ್ಲಿಲ್ಲ. ಹಿಂಗಿದು ಮನೆಯೆಲ್ಲ ಗೊತ್ತಾಗ್ಬಿಟ್ಟೈತಲ್ಲ ಅಂತ. ಆಮೇಲೆ ಈ ಸೈಜ್ ಕಲ್ ಮ್ಯಾಟ್ರ್ ಹೇಳಿದ್ದು. ಸೊ ಇವಾಗ ಹೊರಡುವ ಸಮಯ. ಇಲ್ಲಿ ನೋಡು ಒಂದು ಒಳ್ಳೆ ಡೈಲಾಗ್ ಬಿಟ್ಟಿದ್ದಾರೆ. ಇನ್ನು ಸಾಂಗಲ್ಲಿ ಕೇಳಿರ್ತಾರಂತೆ. ಎಲ್ಲರೂ ಈ ಸಲ ಕಪ್ ನಮ್ದೇ ಅಂತಾರೆ, ಆದ್ರೆ ಇಲ್ಲಿ ಈ ಸಲ ಕಾಪಿ ನಮ್ದೇ ಅಂತಿದೆ. ನೋಡಿ, ಒಂದು ಟ್ರಾವೆಲ್ ಮಾಡೋದಕ್ಕೆ ಹೇರ್ ಸ್ಟೈಲ್ ಎಲ್ಲ ಹೋಗ್ಬಿಡುತ್ತೆ.
ಇವಾಗ ನಾವು ನಮ್ಮ ಟ್ರಾವೆಲ್ಸ್ ಆಫೀಸಿಗೆ ಬಂದಿದ್ದೀವಿ. ಆ ಡಿಸ್ಕಷನ್ ಎಲ್ಲ ಮುಗಿದ್ಮೇಲೆ ನಾನು ಫ್ರೀ ಬೇರೆ ಜಾಗಕ್ಕೆ ಹೋಗೋಕ್ಕೆ ಯೋಚನೆ ಮಾಡ್ಬೋದು. ಎನಿವೇಸ್ ಬನ್ನಿ, ನಮ್ಮ ಪಾರ್ಟ್ನರ್ ಎಂತ ಎಷ್ಟು ಬ್ಯುಸಿ ಆಗೋರೆ ಕಾಣಿಸ್ತೈತೆ ನೋಡಿ, ಸ್ಕ್ರೀನ್ ಆಫ್ ಆಗಿದೆ. ಸ್ಟೂಡೆಂಟ್ಸ್ ಜಾಸ್ತಿ ಜನ ಸ್ಟೂಡೆಂಟ್ಸ್ ಕಾಲ್ ಮಾಡ್ತಿದ್ದಾರೆ ನಿಮ್ಮ ಕಡೆಯಿಂದ. ಏನಂತ ಇಂಡಸ್ಟ್ರಿಯಲ್ ವಿಸಿಟ್ಸು, ಇಂಡಸ್ಟ್ರಿಯಲ್ ಎಕ್ಸ್ಪೋಸರ್ಸ್ ವಿಸಿಟ್ಸು, ಅದಕ್ಕೊಂದು ಪ್ಯಾಕೇಜ್ ಮಾಡಬೇಕು ಅಂತನಾ? ಆಯ್ತು, ಆ ಕಡೆ ಎಲ್ಲ ಈ ಕಡೆ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಹೇಳಿದ್ರು. ಸೊ ಈ ಕಡೆ ಒಂದು ಮೀಟಿಂಗ್ ಮುಗಿಸ್ಕೊಂಡು ಸೀದಾ ಇವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ನೋಡೋಣ ಏನು ಸಿನೋ ನೋಡಿ. ಮಳೆ ನೋಡಿ ಗೈಸ್ ಹೆಂಗೆ ಬರ್ತೈತೆ. ಇವಾಗ ನಾವು ಗುಡೆಮರಳಿಗೆ ಅಂತ ಹೋಗ್ತಾ ಇದ್ದೀವಿ. ಈ ಕಡೆ ಫ್ರಂಟಲ್ಲಿ ಇಬ್ಬರು, ಸೈಡಲ್ಲಿ ಒಬ್ಬರು, ಬ್ಯಾಕಲ್ಲಿ ಇಬ್ಬರು, ಸೊ ಪ್ರೆಸೆಂಟ್ಲಿ 6 ಜನ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗ್ಬೋದು ನಾವು ಹೋಗೋಕ್ಕೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇನ್ನೊಂದು ಅವರ್ ಆಗುತ್ತೆ ಹೋಗೋಕ್ಕೆ. 2 hours later. ಸೊ ಕೊನೆಗೂ ಇವಾಗ ನಾವು ಗುಡೆಮಾರನಹಳ್ಳಿಯ ಈ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ. ಈ ಕಡೆ ನಾವು ಏನು ಉತ್ಸವ ಮೂರ್ತಿನ ಕರ್ಕೊಂಡು ಹೋಗಿದ್ವಿ. ರೌಂಡ್ ಬರುವಂತ ನಾನಾ ದೊಡ್ಡವ್ರು ಹೇಳಿದ್ಮೇಲೆ ಇಲ್ಲ ಅಂತ ಹೇಳಂಗೆ ಇಲ್ಲ ಕಣ್ಣ. ಅಣ್ಣ ಅವಾಗ ಹಾಯ್, ಎಷ್ಟೊತ್ತಾಯ್ತು ಅಣ್ಣ ಬಂದು? ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಆಯ್ತಾ? ನಮ್ಗಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಬಂದು ದೇವ್ರನ್ನ ಭಕ್ತಿಯಿಂದ ಕೇಳ್ಕೊತಾ ಇದ್ದಾರೆ. ಅದೇ ಒಳ್ಳೇದು ಮಾಡಿ. ಹೊರಗಡೆ ಇದೆ ನೋಡಿ ಮೂರ್ತಿಗಳು. ಇವಾಗ ಅದನ್ನ ಇಳಿಸ್ಬೇಕು. ಇಳಿಸೋದಕ್ಕೆ ಇವ್ರು ಸ್ಟಾರ್ಟ್ ಮಾಡ್ಕೊತಾರೆ. ಗೈಸ್ ಇವಾಗ ಈ ಗ್ಯಾಪಲ್ಲೇ ಒಂದು ಹೇಳಬೇಕು. ಇವರು ವೆಂಕಿ ಅಂದ್ಬಿಟ್ಟು, ಇವರು ಇನ್ಸ್ಟಾಗ್ರಾಮ್ ನೀವು ನೋಡಿರ್ತೀರಾ. ಇವರು ಈ ಡೋಲಿನ ಬಗ್ಗೆ, ಇದು ಯಾವ ಥರ ಮಾಡಿದ್ರೆ ಅನ್ನೋದ್ರ ಬಗ್ಗೆ ಮತ್ತೆ ತುಂಬ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಆ್ಯಂಡ್ ಇವಾಗ ನಾವು ವರ್ಷ ಯಾವುದಾದ್ರೂ ಹಬ್ಬ ಅಂತ ಮಾಡಿದಾಗ ಇವ್ರು ಕೂಡ ಬರ್ತಾ ಇರ್ತಾರೆ. ಇವಾಗ ಕೊನೆಯದಾಗಿ ಏನಿದೆ ಅನ್ನೋ ದೇವಸ್ಥಾನ ಒಳಗೆ ಕರ್ಕೊಂಡು ಇಳಿಸ್ತಾ ಇದ್ದಾರೆ. ಅಣ್ಣ ಇಲ್ಲಿಗೆ ಪೂಜೆ ಎಲ್ಲ ಆಯ್ತಲ್ಲ? ಆಯ್ತು, ಹೋಗೋದಲ್ಲ ಇವಾಗ. ಗೈಸ್ ಎಲ್ಲ ಮುಗಿದಿದೆ, ಪ್ರಸಾದವನ್ನು ತಗೊಂಡಿದ್ದೀವಿ. ಸೀದಾ ನಮ್ಮ ಮನೆ ಕಡೆ ಹೋಗ್ಬೇಕು. ಗೈಸ್ ಇವಾಗ ನಾವು ಗುಡೆಮಾರನಹಳ್ಳಿಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಈ ಕಡೆನೇ ನಮ್ಮ ದೊಡ್ಡಮ್ಮನ ಮನೆ ಒಂದಿದೆ. ಈಗ ಹೋಗ್ಬೇಕು ಅಂತ ಇದೆ, ಆದರೆ ಟೈಮ್ ತುಂಬ ಆಗ್ಬಿಟ್ಟಿದೆ, ಹೋಗಕ್ಕಾಗಲ್ಲ. ಸುಮ್ಮನೆ ಹಂಗೆ ಬೆಡ್ಕೊಂಡು ಮನೆಗೆ ಹೊರಟಿದ್ವಿ. ಗೈಸ್ ನಾನು ಯಾವ ಕಡೆ ಇದನ್ನೋ ಗೊತ್ತಿಲ್ಲ, ಎಲ್ಲಿದ್ದೀನೋ ಗೊತ್ತಿಲ್ಲ. ಈ ಕಡೆ ಒಂದು ಹೋಟ್ಲಿಗೆ ಬಂದಿದ್ವಿ. ಈ ಕಡೆ ಹೋಟ್ಲು ಅಲ್ಲಿದೆ ಆ್ಯಂಡ್ ರೆಸ್ಟ್ ರೂಮು ಇಲ್ಲಿದೆ. ಅದನ್ನು ಹುಡುಕೋದಕ್ಕೆ ಟೈಮ್ ಹಿಡಿದೈತೆ ನಂಗೆ. ಈ ಕಡೆ ಒಂದಿದೆ ಅಂದ್ಬಿಟ್ಟು ಆ ಕಡೆ ತೋರಿಸ್ತಿದ್ದೀವಿ ಹೆಂಗೈತೆ ಅಂದ್ಬಿಟ್ಟು. ಯಾಕಿದ್ರೆ ನಡೀತಾ ಇದೀನಿ ಅಂದರೆ ಕಾಲು ಸ್ವಲ್ಪ ನಿಲ್ತೈತೆ. ಅದೊಂದು ನೋಡಿ, ಇದು ಹೋಟ್ಲು. ಈ ಕಡೆನ ಯಾವ ಲಾಡ್ಜ್ ಇದು. ಓಕೆ, ಈ ಕಡೆ ಟಾಯ್ಲೆಟ್ ಅಂತ ಹಾಕೋರೆ. ಏನು ಅನ್ಕೋಬೇಕು ನಾನು ಅಂತ ಹಿಂಗೆ ಮುಂದಕ್ಕೆ ಹೋಗ್ಬಿಟ್ಟೆ. ಕಂಟ್ರೋಲ್. ಫುಡ್ಡಲ್ಲಿ ನೋಡಬೇಕು. ಅಲ್ಲೇ ಒಂದು 6 ಜನದ ಗುಂಪದೆ, ಈ ಕಡೆ ಒಂದು 4 ಜನದ ಗುಂಪದೆ. ಈ ಕಡೆ 3 ಜನದ ಗುಂಪಲ್ಲಿ ನಾನು ಸೇರ್ಕೊಂಡ ಮೇಲೆ 4 ಜನ ಆಗೋಯ್ತು. ಇದೊಳ್ಳೆ ಸರು ಹೋಯ್ತಲ್ಲ. ಅಲ್ಲ, ನಾವು ಇವ್ರು ವೈಭವ್ ಮ್ಯಾಚ್ ಆಗ್ತಾ ಇಲ್ಲ ಅಂದ್ಬಿಟ್ಟು ನಮ್ಮನ್ನೆಲ್ಲ ಈ ಕಡೆ ಓಡಿಸ್ಬಿಟ್ಟು ಅವ್ರ ಗ್ಯಾಂಗ್ನೆಲ್ಲ ಅಲ್ಲಿ ಕರ್ಕೋತವ್ರೆ. ವೈಟ್ ಶರ್ಟ್ ನೀನು ಅಲ್ಲ ಕಣಿಯಲ್ಲ ಮಾಮ. ಅಯ್ಯೋ, ಸೊ ಇವಾಗ ನಾನು ಈ ಕಾರಲ್ಲಿ ಕಂಟಿನ್ಯೂ ಮಾಡ್ತೇನೆ ಜರ್ನಿ. ಹಿಂದಕ್ಕೆ ಹೋಗಿ ಇಲ್ಲ, ನಾನು ಇದಕ್ಕೆ ಸರಿ ಇದಾಗ ಹಿಂದಕ್ಕೆ ಹೋಗ್ಬಿಟ್ಟು ಬೇಜಾರು ಹುಜಾರ ಹಾಕ್ಬಿಟ್ಟೆ ಎಲ್ಲ ಡೋರ. ಇಲ್ಲಿ ಬ್ರೋ ಏನಾಗಲ್ಲ, ಇಲ್ಲಿ ಬ್ರೋ ಏನಾಗಲ್ಲ. ಏನ್ ಹೇಳಿದ್ ನೀನು? ಫ್ರೆಂಡ್ ಸೀಟ್ ನಿದ್ದೆ ಬರಲ್ಲ? ಫ್ರೆಂಡ್ ಸೀಟಲ್ಲಿ ಇದೆಯಲ್ಲ, ನಿದ್ದೆ ಬರ್ತಾ ಇಲ್ವಾ? ಪಕ್ಕ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರ್ತಾನೆ ಅಣ್ಣ, ನಿನ್ ಕಂಡ್ರೆ ನಂಬಿಕೆ ಇಲ್ಲ ಅಣ್ಣ, ಇವನಿಗೆ ನಿದ್ದೆ ಬರ್ತಾ ಇಲ್ಲ. ಸೊ ನಾವೇನೋ ನಮ್ಮ ಜಾಗಕ್ಕೆ ರೀಚ್ ಆಗಿದ್ದೀವಿ. ಇವಾಗ ಈ ಕಡೆ ಸ್ವಲ್ಪ ಕಾಲ್ನಡಿಗೆ ಬಳಸಿ ಈ ರೋಡ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ದಾಡ್ಕೊಂಡು ಹೋದ್ರೆ ಇವಾಗ ಎಲ್ಲರೂ ಮೀಟ್ ಆಗೋ ಜಾಗಕ್ಕೆ ಹೋಗ್ತೀವಿ. ಕಲ್ಗಳೇ ಕಾಣಿಸಲ್ಲ, ಫ್ಲಾಶ್ ಲೈಟ್ ಮುಖಕ್ಕೆ ಬಿದ್ರೆ ರೋಡೇ ಕಾಣಿಸಲ್ಲ. ಅವ್ರು ನೋಡಿ ಹೋಗ್ತಾವ್ರ ಆ ಕಡೆ. ಇವಾಗ ನಾನು ಬಂದಿರೋ ರೋಡು ಪಕ್ಕದ ರೋಡಿಂದ ಕನೆಕ್ಷನ್ ಇತ್ತು. ನೋಡಿ ಇಷ್ಟು ಜಾಗ ಖಾಲಿ ಐತಿನ್ನು. ಈ ಜಾಗ ಯಾವಾಗ ಫುಲ್ ಆಗುತ್ತೋ ಗೊತ್ತಿಲ್ಲ. ಈ ರೋಡಲ್ಲ, ಇದೇ ರೋಡ್ ತಾನೆ? ಇನ್ನೂ ಇನ್ನೂ ಮುಂದೆ ಆಯ್ತಾ? ನೋಡಿ ಗೈಸ್, ನಾವು ಕಳ್ದ ಥರ ಈ ಟೈಮಲ್ಲಿ ಹೆಂಗೆ ಹೋಗ್ತಾ ಇದ್ದೀವಿ.
ಅವಾಗ ಲೈಫಲ್ಲಿ ಕಳ್ತನ ಮಾಡಬೇಕು ಅಂತ ಅನ್ಸುತ್ತೆ, ಆದರೆ ಮಾಡಕ್ ಹೋಗ್ಬೇಡಿ, ಮಾಡಿದ್ರೆ ಪರಿಣಾಮ ನಿಟ್ಗಿರಲ್ಲ. ಇವತ್ತು ಒಂದು ಲೆಟ್ರ್ ಬರೆದ್ಬಿಟ್ಟು ಗ್ರಾಮ ಪಂಚಾಯತಿ ಕೊಡಬೇಕು ಅಂತ ಇತ್ತು. ಆದರೆ ಅಂತವೇ ಬರ್ತಾ ಇರಬೇಕಾದ್ರೆ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದನೇ ಬುಲ್ಡೋಸರ್ನ ಕರೆಸಿ ಎಲ್ಲ ಓಪನ್ ಮಾಡ್ಕೊಂಡು ಮುಚ್ಚಿಸ್ತಾ ಇದ್ರು. ಸೊ ವರ್ಕ್ ಆಲ್ರೆಡಿ ನಡೀತಾ ಇರ್ಬೇಕಾದ್ರೆ ನಾವು ಇನ್ನೂ ಚೀಚ್ ಹಾಕೋದ್ರೆ ಸ್ಟಾಪ್ ಮಾಡ್ತಾರೆ ಅಂತ ಒಂದು ಯೋಚನೆ ಅಂತ ಸುಮ್ಮನೆ ಆಗೋದು. ಆ್ಯಂಡ್ ಈ ಅಡ್ವೈಸ್ ನಂದೆಲ್ಲ ಅಕ್ಕಪಕ್ಕ ಇರೋ ನಮ್ಮ ಅಣ್ಣಂದಿರೆಲ್ಲ ಹೇಳ್ತಾರೆ, ಆ ಕಡೆಲ್ಲ ಕೆಲಸ ನಡೀತಿದೆ ಅಂದ್ಬಿಟ್ಟು, ಅದಕ್ಕೆ ನಾನು ಸುಮ್ಮನೆ ಅದೇ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ಕಮಿಂಗ್, ಥ್ಯಾಂಕ್ಸ್ ಫಾರ್ ಮೀಟಿಂಗ್, ಸಿಗೋಣ, ಬಾಯ್ 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 ಬಾಯ್. ಗೈಸ್ ನಮ್ಮ ಮಾವ ನನಗೆ ಹೇಳ್ತೀರಾ ಅದೇ ಮರ್ತೋಗಿ ಬಂದ್ಬಿಡು ನೀನು. ನಾನು ಆ ಕಡೆ ಆಮೇಲೆ ಬಿಟ್ಬಿಟ್ಟು ಆ ಕಾರ್ ಹತ್ತಿಸ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಮರ್ತೇ ಹೋಗ್ಬಿಟ್ಟೈತೆ ನನ್ನ. ಇವರೆಲ್ಲ ಪಾರ್ಟಿ ಮಾಡ್ಕೊಂಡು ಬಂದವ್ರೆ. ಇನ್ನೇನಾ ಕುಂಡಿನೇನೆ ವೈರ್ ಆಗ್ತಾರದು. ಓ ಸಾರಿ, ಇದು ಚಾರ್ಜಿಂಗ್ ವೈರ್. ಗೈಸ್ ನೋಡಿ, ಇನ್ನೂ ನನ್ನ ಚಪ್ಪಲಿ ಸಿಕ್ಕಿಲ್ಲ, ಒಂದು ಜೊತೆ ಇಲ್ಲೇ ಬಿದ್ದದೆ, ಅದು ಸಿಗಲ್ಲ ಅಂತ ಅನ್ಸುತ್ತೆ. ಆ ಚಪ್ಪಲಿ ಮರ್ತೋಗ್ಬೇಕು ನಾನು. ಯಾರೋ ಇದು, ಅಯ್ಯೋ ಈಗ ಮನೆಗೆ ಹೊರಟ್ರಾ? ಗೈಸ್ ನಾಳೆ ಇನ್ನೊಂದು ಇಂಪಾರ್ಟೆಂಟ್ ಡಿಸ್ಕಷನ್ ಇದೆ, ಮೀಟಪ್ ಇದೆ, ಅದಕ್ಕೆಲ್ಲ ಸ್ವಲ್ಪ ಬೇಗ ರೆಡಿ ಆಗಬೇಕು ಅಂತ ಹೊರಟವ್ರೆ. ಓಕೆ ಗೈಸ್, ಸಿ ಯು, ಪೀಸ್, ಅಷ್ಟೇ ವಿಷಯ. ಇವಾಗ ನಾನು ಮನೆಗೆ ಹೋಗ್ಬೇಕು. ಇಲ್ಲೇಂದ ನಮ್ಮಮ್ಮ ನಾನು ಇಲ್ಲೇವರು ಹೋಗಿಲ್ಲ ಮನೆಗೆ, ಫುಲ್ ಚಳಿ. ಗೈಸ್ ಇವಾಗ ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗಿದೆ ಅಂದರೆ, ನಮ್ಮಮ್ಮ ಕಾಲದು ನನ್ನ ಕಾಲಿದು ಕೈಯೆಲ್ಲ ಕೆಸ ಹೊಡಿದೆ. ಆ್ಯಕ್ಚುಲಿ ಸ್ವಲ್ಪ ಬಿದ್ವಿ ಈ ಕಡೆ, ಮಗನ್ ನಡೆಯೋಕ್ಕೂ ಆಗ್ತಿಲ್ಲ. ಈ ರೋಡು ಸರಿ ಯಾವ ಸ್ಪೀಡಲ್ಲಿ ಆಗುತ್ತೋ ಗೊತ್ತಿಲ್ಲ. ನಮ್ಮ ಅಣ್ಣ JCB ಅಂದಲ್ಲ ಎಲ್ಲ ಅಯ್ಯೋ, ನೀವು ಮುಂದೆ ಹಬ್ಬ ಆಗಲ್ಲ ನನಗೆ, ಇನ್ನೂ ತುಂಬಾನೇ ಇದೆ. ಅಲ್ಲಿಯವ್ರು ನಡ್ಕೊಂಡು ನಾವು ಅಲ್ಲಿಗೆ ಬರ್ತೀವಿ, ಕೆಸರು ಜಾಸ್ತಿ ಇದೆ ಈ ಕಡೆ, ಕಾಲಿಕ್ಕರೆ ಒಳಗಡೆ ಹೋಗ್ತೈತೆ. ಆ್ಯಕ್ಚುಲಿ ಒಂಥರ ಮಡ್ಪಾತ್ ಆಗೋಯ್ತು ಈಗ, ಆಗಲ್ಲ ಮುಂದೆ ನಡಿ, ಬರ್ತೈತೆ ಬಾರೋ. ಏನಷ್ಟೇ ಬೆಟ್ಟ ಅಲ್ಲ ಇದು, ನಡ್ಕೊಂಡು ಬರೋಕ್ಕೂ ಆಗದಿರೋಷ್ಟು ಕಷ್ಟ ಏನಿಲ್ಲ, ಬರ್ಬೋದು. ಗೈಸ್ ನಾಳೆ ನಾನು ಯಾವುದೋ ಊರಿಗೆ ಹೋಗ್ಬೇಕು ಅಂತ ಇದ್ದೆ, ಇದೇ ಚಪ್ಪಲಿ ಹಾಕೊಂಡು ಹೋಗೋಣ ಅಂತಿದ್ದೆ. ನೋಡಿ ಹೆಂಗೋ ಇದು ಕಂಡೀಷನ್ನು. ಉಗಾಂಡ ಫೀಲ್ ಸಿಗ್ತೈತೆ ನನಗೆ. ಅಲ್ಲಮ್ಮ ಆ್ಯಕ್ಚುಲಿ ಈ ಕಡೆ ಬಟ್ಟೆನೂ ಗಲೀಜಾಗೋಯ್ತಾ. ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲಿ ಲೇಔಟ್ಗಳು ಆಗ್ತಿರೋದಕ್ಕೆ ಇವರೇನೋ ಪಾಪ ಸಹಕರಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಇಲ್ಲಿ ರೆಡಿ ಮಾಡಿಕೊಟ್ರೆ ಯಾವ ಕಡೆ ರೋಡ್ ಐತೆ ಸ್ಟ್ರೈಟ್ ಈಗ ಹಿಂಗೆ ಆಗಿದ್ರೆ ನಂದು ಲಾಕ್ ಆಗೋಯ್ತು. ನೀನು ಅದಕ್ಕೆ ಹೇಳೋದು ಬೇಗ ಬರ ಮನೆಗೆ ಅಂದ್ರೆ ನೀನು. ನಾನು ಬಂದಾಗೆಲ್ಲ ಚೆನ್ನಾಗಿರ್ತದೆ, ಇವಾಗಲೇ ಏನಾಗ್ಬಿಡೈತೆ. ಫುಲ್ ಗೈಸ್, ಫುಲ್ ಹೆವಿ ಡ್ಯಾಮೇಜ್ ಈ ಕಡೆ. ಇಲ್ಲಿವರೆಗೂ ಈ ರೋಡಲ್ಲಿ ನಮಗಿರೋ ಇದು ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಒನ್ ಆಫ್ ದ ಅಂತ ಯಾಕೆ ಹೇಳ್ತಾ ಇದೀನಿ ಅಂದರೆ, ಯಾವಾಗ ಇದು ರೆಡಿ ಆಗುತ್ತೋ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಫ್ಯೂಚರಲ್ಲಿ ಇನ್ನೂ ಎಷ್ಟು ವರ್ಷ ಆಗುತ್ತೋ ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಕಡೆ ಎಲ್ಲ ಲ್ಯಾಂಡ್ಗಳು ಕಟ್ಕೋತಾವ್ರೆ ಅಂತ ಇವ್ರು ಕೂಡ ಡಿಲೇ ಮಾಡ್ತಾ ಇರಬೇಕು ಇದನ್ನೆಲ್ಲ ರೆಡಿ ಮಾಡೋಕ್ಕೆ ಅಂತ ಅನಿಸ್ತಿದೆ. ನೋಡು ಇಲ್ಲಿ ಟೂಲೆಟ್ ಹಾಕವ್ರೆ. ಓ ನಮ್ಮ ಅಣ್ಣ ಹೇಳಿದ JCB ಅಯ್ಯೋಯ್ಯೋಯ್ಯೋ ಇಲ್ಲೇ ಇದೆ. ಇದೆಂತ ಕೆಲಸ ಮಾಡ್ತಾ ಇಲ್ಲ. ಯಾರು ಇದ್ದಾರಾ? ಯಾರು ಇಲ್ಲ. ಅಲ್ಲಿ ಯಾರು ಇದ್ದಾರ ನೋಡ್ತೀನಿ ತಡಿ. ಈ JCB ಇದಕ್ಕೆ ಕೆಲ್ಸಕ್ಕೆ ಬಂದದೇ ಇಲ್ಲ ಇದಕ್ಕೆ ಯಾವ್ದು ಬಂದದ ಅಂತ ಗೊತ್ತಾಗ್ತಾರ ನನಗೆ. ಯಾರು ಕಾಣಿಸ್ತಲ್ಲ ನನಗೆ ಒಳಗಡೆ. ಪಕ್ಕ ಕೇಳ್ತಾ ಇದ್ದೆ ಏನು ಮಾಡ್ತಾ ಇರ ಅಂದ್ಬಿಟ್ಟು ಕಾಣಿಸಿದ್ರೆ, ಬಟ್ ಐ ಫೌಂಡ್ ನೋಬಡಿ ಇನ್ಸೈಡ್. ಗೈಸ್ ನಮ್ಮಿಗೆ ಹೋಯ್ತು ಮತ್ತೆ ಕಾಲ. ನಮ್ಮಿಗೆ ನಾನು ಕೈ ಹಿಡಿಲ್ಲ ಅಂದ್ರೆ ನಮ್ಮಮ್ಮ ನನ್ನ ಕೈ ಹಿಡಿಯುತ್ತೆ ಗೈಸ್ ಇಂಥ ಟೈಮಲ್ಲಿ. ಅಲ್ಲ ಮಮ್ಮಿ? ಯಾವ್ದಪ್ಪ ಇದು ಕರ್ಮ, ಸುಮ್ಮನೆ ಎದ್ದು ಬರೋದು. ನಾವು ಸ್ವಲ್ಪ ಸಿಕ್ಕಾಕೊಂಡು ಆಗ್ತೈತಲ್ಲ ಇವಾಗ. ಬಿದ್ದು ಕೆಸರು ಮಾಡ್ಕೊಂಡು ಆದ್ರೂ ಈ ಕಡೆ ಬಂದಿದ್ದು ಒಳ್ಳೇದಾಯ್ತು. ಬಾ, ನಮ್ಗೊಂದು ಲೈವ್ ಕ್ಲಿಯರ್ ವ್ಯೂ ಎಕ್ಸಾಂಪಲ್ ಸಿಕ್ಕಿದೆ. ನಾವು ರೋಡ್ ಟ್ಯಾಕ್ಸ್ ಕಟ್ಟಿ ಕೂಡ ಇಷ್ಟು ಸುತ್ತಾಡ್ಕೊಂಡು ಬರ್ತಾ ಇದೀವಿ. ಇಷ್ಟು ನಡ್ಕೊಂಡು ಬರ್ತಾ ಇದೀವಿ. ಯು ನೀಡ್ ಟು ಮೇಕ್ ಸಮಥಿಂಗ್ ಫಾರ್ ದಿಸ್ ರೋಡ್.
ಮಾಡ್ಬೇಕು, ಏನಾದ್ರು ಒಂದು ಮಾಡಬೇಕು. ಎಷ್ಟು ಜನ ಬಿದ್ದೋಗ್ತಾವ್ರೋ ಯಾರು ಗೊತ್ತಿಲ್ಲ. ಜನಕ್ಕೆ ಗೊತ್ತಾದ್ರೆ ಸಾಕಾಗಲ್ಲ, ಜನ ಬರಬೇಕು ಮಾತಾಡೋಕ್ಕೆ. ಇದೊಂಥರ ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ಇದೆ. ನಾನೊಬ್ಬನೇ ಇಲ್ಲಿವರೆಗೂ ತುಂಬ ದೂರ ಆಯ್ತು. ಅರೌಂಡ್ ಆ ಮೂಲೆ ಯಾವುದೋ ಒಂದು ಲೈಟ್ ಕಾಣಿಸ್ತೈತೆ ಅಲ್ಲಿ ಕಾರ್ದು, ಅಲ್ಲಿಂದ ಇಲ್ಲಿವರೆಗೂ ಗೈಸ್. ಇಟ್ಸ್ ಅ ಲಿಟಲ್ ತುಂಬ ಫಾರ್, ಅರೌಂಡ್ 800 ಮೀಟರ್ಸ್ ಇದೆ. ನಮ್ಮ ಮಾವ ಏನೋ ಕಾಲ್ ಮಾಡ್ತಾವ್ರೆ. ನಮ್ಮ ಮಾವ ಕಾಲ್ ಮಾಡ್ತೈತಲ್ಲಮ್ಮ, ಸಂಜೆ ನಾನು ಹೇಳ್ತಿರ್ತಾಳೆ ನನ್ನ ಕತೆ. ಹಂಗಾದ್ರೆ ಬೇಡ ಆಗಲ್ಲ, ಇನ್ನೂ ರೋಡ್ ಇನ್ನೂ ಇಲ್ಲ 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 ಬೇಡ, ನೀನು ಹೋಗಿರ ಆರಾಮಾಗಿ. ಹಲೋ, ಅಷ್ಟು ಬೇಗ ಸ್ಪ್ರೆಡ್ ಆಗೋಯ್ತಾ ನ್ಯೂಸು? ಬಂದ್ವಿ ಮನೆ ಹತ್ರ ಬಂದ್ವಿ, ಏನು ಪ್ರಾಬ್ಲಮ್ ಇಲ್ಲ. ಯಾವ ಕೆಸರುಗಳು ತುಂಬ ಜಾಸ್ತಿ ಆಗ್ಬಿಟ್ಟೈತೆ, ರೋಡ್ ನೆಟ್ಟಿಗೆ ಇನ್ನೂ ರೆಡಿ ಮಾಡಿಲ್ಲ, ಅದಕ್ಕೆ ಹಾಂ ಬಟ್ಟೆ ಲೈಟಾಗಿ ಗಲೀಜಾಗೈತೆ ಅಷ್ಟೇ. ಸರಿ ಅಮ್ಮ, ಓಕೆ, ಗುಡ್ ನೈಟ್, ಹ್ಯಾವ್ ಗುಡ್ ಫುಡ್. ಏನಾಗಿಲ್ಲ ಗಾಡಿ ಓಡಿಸಿ ನಾನಲ್ಲ, ನೋಡು ಇನ್ನೂ ಅಲ್ಲೂ ಜಾರ್ತವ್ರೆ. ಒಂದ್ 2 ದಿನ. ಸರಿ ಮಾಮ, ನಮ್ ಏರಿಯಾ ಹಿಂಗಾಗೋಯ್ತಲ್ಲ ಅಂತ ಬೇಜಾರು. ಕುರುಡು ಕನಸಿಗೆ ನೆನಪೇರಿ ಒಟ್ಟಿಗೆ ಈಗ ಏನು ಲೆಟ್ರ್ ಸಮೇತ ಬರ್ದು ಮಾಡ್ತೀನಿ ತಡಿ. ಓಕೆ ಮಾಮ, ಬಾಯ್ ಬಾಯ್ ಬಾಯ್. ಈ ಕಡೆ ಇನ್ನೊಂದು ಚಿಕ್ಕ ಕೆರೆ, ಈ ಕೆರೆನ ದಾಟೋದಕ್ಕೆ ಬೋಟ್ ಥರ ನಮ್ಮ ಗಾಡಿ ಬೇಕು. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಕೂಡ ಆದಷ್ಟು ಬೇಗ ಹುಡುಕ್ಬೇಕು. ಹೆಂಗೋ ಫೈನಲಿ ಗೈಸ್, ನಾವು ಇಷ್ಟಪಟ್ಟು ಒದ್ದಾಡಿ ನಡೆದಾಡಿ ಮನೆಗೆ ಬಂದಿದ್ದೀವಿ. ಇವಾಗ ನಮ್ಮ ಕಾಲುಗಳನ್ನ ಸ್ವಲ್ಪ ತೊಳ್ಕೊಬೇಕು, ಅದಕ್ಕೆ ಅಮ್ಮ ನೀರು ಹಿಡ್ಕೋತಾ ಇದ್ದಾರೆ. ಓ ಮೈ ಗಾಡ್, ತುಂಬ ಕಷ್ಟ ಅಲ್ಲಮ್ಮ ಇದು ಸಿಚುವೇಶನ್ ಬಂದಾಗ. ನಾವು ರೆಗ್ಯುಲರ್ ಟೈಮ್ನ, ಸ್ಪೇರ್ ಮಾಡೋ ಟೈಮ್ನ ಕಟ್ ಆಫ್ ಮಾಡ್ಕೊಂಡು ಎಲ್ಲೋ ಇನ್ವೆಸ್ಟ್ ಮಾಡೋ ಟೈಮ್ನ ಈ ಕಡೆ ಸುಮ್ಮನೆ ವೇಸ್ಟ್ ಮಾಡ್ಕೋತಾ ಇದ್ದೀವಿ, ಬಿಕಾಸ್ ಆಫ್ ದ ಫಾಲ್ಟಿ ರೋಡ್. ಆಲ್ಸೋ ನಮ್ಮ ನಿದ್ದೆ ಕೂಡ ಹಾಳಾಗಿದೆ. ಟೈಮ್ ಎಷ್ಟು ಗೊತ್ತಾ ಇವಾಗ? ಟೈಮ್ ಈಸ್ ಅರೌಂಡ್ 11:25. ಈ ಟೈಮಲ್ಲಿ ಈ ಥರ ಓದಾಡ್ತಾ ಇದ್ವಿ. ನಮ್ಮ ಪೀಸ್ನ ಡ್ಯಾಮೇಜ್ ಮಾಡಿದೆ, ಸ್ಲೀಪ್ನ ಡ್ಯಾಮೇಜ್ ಮಾಡಿದೆ. ಸರಿ, ಬ್ಯಾಗ್ ನೋಡಿ ಹಿಂಗೆ ಆಗ್ಬಿಟ್ಟೈತೆ. ಸೊ ಅಷ್ಟೇ ಗೈಸ್, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಫ್ಯೂಚರ್ ಆ್ಯಕ್ಷನ್ಸ್ ನಾನು ತರಿಸ್ಕೊಂಡು ಬಿಡು. ಆ್ಯಕ್ಚುಲಿ ನಾನು ನಾಳೆನೇ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಫೈಲ್ ಮಾಡಬೇಕಾಗಿತ್ತು, ಆದರೆ 2 ವೀಕ್ಸ್ ಬಿಫೋರೇ ನಾಳೆ ಏನು ಮಾಡಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದೆ. ಸೊ ನಾಳೆ ನಾನು ಮನೇಲಿರಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ, ಅದಕ್ಕೆ ಸಂಜೆ ಕೂಡ ಬೇಗ ರೆಡಿ ಆಗುವ ಅಂತ ಹೇಳಿದ್ದು. ಅಕಸ್ಮಾತ್ ನಾನು ನಾಳೆ ಇಲ್ಲೇ ಇದ್ದಿದ್ದರೆ ಏನಾದರೂ ಒಂದು ಮಾಡ್ತಿದ್ದೆ. ಸೊ ಅದಷ್ಟು ಬೇಗ ರಿಟರ್ನ್ ಬಂದ್ಬಿಟ್ಟು ಒಂದು ಮಾಡಬೇಕು. ಪೀಸ್. ಸೊ ಇವತ್ತಿಗೆ ಅಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್ ಮತ್ತೆ ಸೇಣ.